ನಮ್ಮ ನ್ಯೂಸ್ಗೆ ಸ್ವಾಗತ. ನಕಲಿ ಗುಂಡುಗಳು ನೀಡಿ 4 ಲಕ್ಷ ರು ವಂಚನೆಯ ಚಿಂತಾಮಣಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲು. ಚಿಂತಾಮಣಿ ನಗರದ ಎಪಿಎಂಸಿ ಮಾರುಕಟ್ಟೆಯ ಬಳಿ ಬಂಗಾರದ ಗುಂಡುಗಳನ್ನು ಕೊಡುವುದಾಗಿ ನಂಬಿಸಿ 4 ಲಕ್ಷ ರುಗಳನ್ನು ಪಡೆದು ನಕಲಿ ಗುಂಡುಗಳನ್ನು ನೀಡಿದ್ದಾರೆ ಎಂದು ನೆರೆಯ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆ ಚೇವೇಲ ತಾಲೂಕು ಮೈನಾಬಾದ್ ಮಂಡಲಂ ಮೇಡಿಪಲ್ಲಿ ಗ್ರಾಮದ 46 ವರ್ಷದ ಜೆ ಪಾಂಡು ನೀಡಿದ ದೂರಿನ ಮೇಲೆ ಚಿಂತಾಮಣಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅವರು ಸಲ್ಲಿಸಿರುವ ದೂರಿನಲ್ಲಿ ನನ್ನನ್ನು ಪರಿಚಯ ಮಾಡಿಕೊಂಡ ಗೌರಿಬಿದನೂರಿನ ಯುವರಾಜ್ ಎಂಬಾತ ತನ್ನ ಸ್ನೇಹಿತ ಜೆಸಿಬಿ ಚಾಲಕನಾಗಿದ್ದು ಕೇರಳದಲ್ಲಿ ಜಮೀನು ಅಗೆಯುವ ಸಮಯದಲ್ಲಿ 2 ಕೆಜಿಗೂ ಹೆಚ್ಚು ಬಂಗಾರದ ಗುಂಡುಗಳ ಸರ ದೊರೆತಿದ್ದು ಕಡಿಮೆ ದರಕ್ಕೆ ಕೊಡುವುದಾಗಿ ತಿಳಿಸಿದ್ದ. ನಂತರ 2 ಗುಂಡುಗಳನ್ನು ಕೊಟ್ಟು ಅವುಗಳನ್ನು ಚೆಕ್ ಮಾಡಿಸಿಕೊಳ್ಳಲು ತಿಳಿಸಿದ್ದು, ಅದರಂತೆ ನಾವು ಚೆಕ್ ಮಾಡಿಸಿದಾಗ ಅವು ಅಸಲಿ ಬಂಗಾರವಾಗಿತ್ತು. ಒಂದು ಸರಕ್ಕೆ 12 ಲಕ್ಷ ರುಗಳನ್ನು ಕೊಡುವಂತೆ ಕೇಳಿದ್ದು, ಅದಕ್ಕೆ ನಾನು ಒಪ್ಪದೆ 4 ಲಕ್ಷ ರುಗಳನ್ನು ಕೊಡುವುದಾಗಿ ಹೇಳಿದಾಗ ಅದಕ್ಕೆ ಒಪ್ಪಿಕೊಂಡ. ಆ ಸದರಿ ಹಣವನ್ನು ಚಿಂತಾಮಣಿ ನಗರದ ಎಪಿಎಂಸಿ ಟೊಮೆಟೊ ಮಾರುಕಟ್ಟೆಯ ಬಳಿ ಬಂದು ಕೊಡುವಂತೆ ತಿಳಿಸಿದ್ದು, ಅದರಂತೆ ಅಲ್ಲಿ ಹಣ ನೀಡಿ ಪಡೆದುಕೊಂಡು ಚಿನ್ನದ ಸರದ ಗುಂಡುಗಳನ್ನು ಚಿಂತಾಮಣಿಯಲ್ಲಿ ತಪಾಸಣೆ ನಡೆಸಿದಾಗ ಅವು ನಕಲಿ ಚಿನ್ನದ ಗುಂಡುಗಳಾಗಿತ್ತು. ಯುವರಾಜು ಆತನ ಸ್ನೇಹಿತ ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಬಳಿಯ ಅಕ್ಕಿಪಿಕ್ಕಿ ಕಾಲೋನಿಯ ಪ್ರಸಾದ್ ಮತ್ತು ಬಾಳೆಗೌಡನಹಳ್ಳಿಯ ಮುನರಾಜರವರು ಈ ವಂಚನೆ ಮಾಡಿದ್ದು, ಅವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂತೆ ನೀಡಿದ ದೂರಿನ ಮೇಲೆ ಚಿಂತಾಮಣಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.